ಸ್ನೇಹಿತರೆ, ತಮಗೆಲ್ಲರಿಗೂ ತುಳಸಿ ಹಬ್ಬ, ತುಳಸಿ ವಿವಾಹದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, 2025ರಲ್ಲಿ ತುಳಸಿ ವಿವಾಹ ಯಾವ ದಿನ ಇದೆ, ಯಾವ ದಿನದಿಂದ ಆರಂಭವಾಗಲಿದೆ ಹಾಗೂ ಯಾವ ಮುಹೂರ್ತದಲ್ಲಿ ಮಾಡಿದರೆ ಅತ್ಯಂತ ಶುಭವಾಗುತ್ತದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಾನು ನಿಮ್ಮ ಜೊತೆ ಪ್ರೊಫೆಸರ್ JK ವಾಡ್ಕರ್ ಗೋಕಾಕದಿಂದ. ಲಿಸನ್ ಟು ಮೀ, ನನ್ನ ಮಾತು ಸ್ವಲ್ಪ ಕೇಳಿ. ಈ ನನ್ನ ಹೊಸ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಪ್ರತಿ ವರ್ಷ ಕಾರ್ತಿಕ ಮಾಸ ಶುಕ್ಲ ಪಕ್ಷದ 12ನೇ ದಿನ ಅಂದರೆ ದ್ವಾದಶಿ ತಿಥಿಯ ದಿನದಂದು ತುಳಸಿ ವಿವಾಹವನ್ನು ಮಾಡಲಾಗುತ್ತದೆ. ಅಂದರೆ ಪ್ರಬೋಧಿನಿ ಏಕಾದಶಿ ಅಥವಾ ದೇವೋತ್ಥಾನ ಏಕಾದಶಿಯ ಮಾರನೇ ದಿನದಿಂದ ತುಳಸಿ ವಿವಾಹವನ್ನು ಆಚರಿಸುತ್ತಾರೆ. ಫ್ರೆಂಡ್ಸ್, ಈ ವರ್ಷ 2 ನವೆಂಬರ್ 2025 ರವಿವಾರ ದಿನ ತುಳಸಿ ವಿವಾಹವನ್ನು ಮಾಡಲಾಗುವುದು. ಯಾವುದೇ ಸಂದೇಹ ಬೇಡ. ಸ್ನೇಹಿತರೆ, ತುಳಸಿ ವಿವಾಹವನ್ನು ದ್ವಾದಶಿ ತಿಥಿಯಂದೇ ಮಾಡಬೇಕು ಅಂತೇನಿಲ್ಲ. ಹುಣ್ಣಿಮೆಯವರೆಗೂ ಅಂದರೆ 5 ದಿನ ತುಳಸಿ ವಿವಾಹವನ್ನು ಆಚರಿಸಲಾಗುತ್ತದೆ, ಮಾಡಲಾಗುತ್ತದೆ ಅಥವಾ ಮಾಡಬಹುದು. ಆದರೆ ತುಳಸಿ ವಿವಾಹಕ್ಕೆ ಸರ್ವೋತ್ತಮ ದಿನವೆಂದರೆ ಅದು ಏಕಾದಶಿಯ ಮರುದಿನ ಅಂದರೆ ದ್ವಾದಶಿ ತಿಥಿಯಂದು. ಇನ್ನು ಈ ವರ್ಷ ಒಂದು ಗೊಂದಲವಿದೆ, ಭ್ರಮೆ ಇದೆ. ಅದೇನೆಂದರೆ ಈ ವರ್ಷ ತುಳಸಿ ವಿವಾಹವು ರವಿವಾರ ಬಂದಿದೆ. ಈ ರವಿವಾರ ದಿನ ಈ ವಿವಾಹವು ಬಂದಿರುವುದರಿಂದ ಕೆಲವರು ಒಂದು ಗೊಂದಲದಲ್ಲಿ ಇದ್ದಾರೆ. ಏನೆಂದರೆ ರವಿವಾರ ತುಳಸಿ ಪೂಜೆ ಮಾಡಬಾರದು, ಆದ್ದರಿಂದ ಈ ದಿನ ವಿವಾಹ ಹೇಗೆ ಸಾಧ್ಯ ಅಂತ. ಆದರೆ ಸ್ನೇಹಿತರೆ, ರವಿವಾರ ದಿನ ತುಳಸಿ ಎಲೆ ಹರಿಯಬಾರದು, ತುಳಸಿ ಗಿಡ ಹಚ್ಚಬಾರದು, ತುಳಸಿಗೆ ನೀರು ಹಾಕಬಾರದು, ತುಳಸಿ ಹೂವು ಅಂದರೆ ಮಂಜರಿಯನ್ನು ಕೇಳಬಾರದು ಎಂಬುದು ನಿಜ. ಏಕೆಂದರೆ ಈ ರೀತಿ ಮಾಡುವುದರಿಂದ ಮಹಾಪಾಪ. ಆದರೆ ಸ್ನೇಹಿತರೆ, ಗ್ರಂಥದಲ್ಲಿ ತುಳಸಿ ಪೂಜೆ ಮಾಡಬಾರದು ಈ ದಿನ ಅಂತ ಹೇಳಿಲ್ಲ. ಈ ಸಂಶಯ, ಭ್ರಮೆ ಬಿಟ್ಟು ಹಾಕಿ. ಧಾರಾಳವಾಗಿ ತುಳಸಿ ವಿವಾಹವನ್ನು ಈ ದಿನ ಮಾಡಿ. ಒಂದು ವೇಳೆ ಈ ವರ್ಷ ರವಿವಾರ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಸೋಮವಾರ ದಿನ ಮಾಡಬಹುದು, ಹುಣ್ಣಿಮೆ ದಿನವೂ ಮಾಡಬಹುದು. ಆದರೆ ಮಂಗಳವಾರ ದಿನ ಬೇಡ, ಏಕೆಂದರೆ ಮಂಗಳವಾರ ವಿವಾಹ ನಿಷಿದ್ಧ. ರವಿವಾರ ವಿವಾಹಕ್ಕೆ ಶುಭ ಮುಹೂರ್ತಗಳು ಈ ಸಮಯದಲ್ಲಿ ಇದೆ. ತಾವು ಈ ದಿನ ರಾಹುಕಾಲ ಬಿಟ್ಟ ನಂತರ ಅಂದರೆ ಸಂಜೆ 6 ಗಂಟೆಯ ನಂತರ ರಾತ್ರಿ 8:40 ಅಥವಾ 8:40 ಮಧ್ಯದ ಅವಧಿಯಲ್ಲಿ ತುಳಸಿ ವಿವಾಹವನ್ನು ಮಾಡಬಹುದು. ಇದು ಒಳ್ಳೆಯ ಶ್ರೇಷ್ಠ ಮುಹೂರ್ತವಾಗಿದೆ. ಕೊನೆಯದಾಗಿ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ತುಳಸಿ ವಿವಾಹದಕ್ಕಿಂತ ಮುಂಚೆ ಮೊದಲು ಗಣೇಶನ ಪೂಜೆ, ಆಮೇಲೆ ನವಗ್ರಹ ಪೂಜೆ ಮಾಡಿ ನಂತರ ತುಳಸಿ ಪಕ್ಕ ವಿಷ್ಣುವಿನ ಸ್ವರೂಪವಾದ ಶಾಲಿಗ್ರಾಮವನ್ನು ಇಟ್ಟು ವಿವಾಹವನ್ನು ನೆರವೇರಿಸಬೇಕು. ಸ್ನೇಹಿತರೆ, ಈ ತುಳಸಿ ವಿವಾಹವನ್ನು ಬಹು ವಿಜೃಂಭಣೆ ಸಂಭ್ರಮದಿಂದ ಎಲ್ಲರನ್ನೂ ಕರೆದು ಖುಷಿಯಾಗಿ ನೆರವೇರಿಸಿ. ಒಂದು ವೇಳೆ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ, ಮತ್ತೊಬ್ಬರಿಗೆ, ಮೊಗದಬ್ಬರಿಗೆ ಕಳುಹಿಸಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.